ಸಿದ್ಧರಿದೆ. ಆರ್ಎಸ್ಎಸ್ ನ ಗುಂಡಗಳಿಗೆ ಧಿಕ್ಕಾರ ಧಿಕ್ಕಾರ ಆರ್ಎಸ್ಎಸ್ ನ ಗುಂಡಗಳಿಗೆ ಧಿಕ್ಕಾರ ಧಿಕ್ಕಾರ ಕೊಲೆ ಬೆದರಿಕೆ ಹಾಕುತ್ತಿರುವ ಆರ್ಎಸ್ಎಸ್ ನ ಗುಂಡಗಳಿಗೆ ಧಿಕ್ಕಾರ ಧಿಕ್ಕಾರ ದೇಶದ್ರೋಹಿ ಸಂಘಟನೆ ಆರ್ಎಸ್ಎಸ್ ಗುಂಡಗಳಿಗೆ ಧಿಕ್ಕಾರ ಧಿಕ್ಕಾರ ಉಳಿಸಿ ಉಳಿಸಿ ಸಂವಿಧಾನ ಉಳಿಸಿ ಅದು ಉಳಿಸಿ ಸಂವಿಧಾನ ಉಳಿಸಿ ಹಿಂದೆ ಬರೋ. ಉಳಿಸಿ ಬಿಡಪ್ಪ, ಈ ಕಡೆ ಬಾಪ್ಪ. ಉಳಿಸಿ ಉಳಿಸಿ ಸಂವಿಧಾನ ಉಳಿಸಿ 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 ಸಂವಿಧಾನ ಉಳಿಸಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಕರ್ನಾಟಕದಲ್ಲಿ ಸರ್ವಿಸ್ ರೂಲ್ಸ್ ಅಂತ ಇದೆ. ಸರ್ ನಮಸ್ಕಾರ. ನಮಸ್ಕಾರ. ನಾನು ರಾಜದಾರಿ ಶ್ರೀನಿವಾಸ್ ಮಾತಾಡೋದು, ರಾಜದಾರಿ ಟಿವಿಯಿಂದ ಮಾತಾಡ್ತಾ ಇದ್ದೀನಿ. ಹೇಳಿ. ಮನೋಹರ್ ಅವರೇ, ನೀವು ತುಂಬಾ ಒಳ್ಳೆ ಆಕ್ಟಿವಿಸ್ಟ್, ಕಾಂಗ್ರೆಸ್ ನಲ್ಲಿ ತುಂಬಾ ಆಕ್ಟಿವ್ ಆಗಿರ್ತೀರಿ ಅಂತ ಹೇಳಿ ನಿಮ್ನ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ನಮ್ ಚಾನೆಲ್ ಇಂದ. ಈಗ ಏನು ಇಶ್ಯೂ ನಡೀತಾ ಇದೆ, RSS ಬ್ಯಾನ್ ಮಾಡ್ಬೇಕು, ಸರ್ಕಾರಿ ಶಾಲೆ ಆವರಣಗಳಲ್ಲಿ ಇದನ್ನ ಮಾಡಬಾರ್ದು ಅಂತ ಹೇಳಿ ಒಂದು ಪತ್ರವನ್ನ ಖರ್ಗೆ ಅವರು ಬರ್ದಿದ್ದಾರೆ, ಹೌದಲ್ವಾ? ಹೌದೌದು. ಈಗ ಇದ್ರಲ್ಲಿ ಏನ್ ಸರಿ ಏನ್ ತಪ್ಪು ಹೇಳಿ. ಸರಿ ಅನ್ನೋದೀಗ ಯಾವುದೇ ಒಂದು ಸಂಘ ಸಂಸ್ಥೆಗಳು ಹಾ. ಏನೇ ಒಂದ್ ಚಟುವಟಿಕೆ ಮಾಡ್ಕೊಂಬಂಗ ಅವ್ರ ವ್ಯಾಪ್ತಿ ಒಳಗಡೆ ಖಾಸಗಿ ಇದ್ರಲ್ಲಿ ಮಾಡ್ಕೋಬೇಕು. ಹ್ಮ್ ಈಗ RSS ಅನ್ನೋ ಸಂಸ್ಥೆಯವರು ಈಗ ಅವರ ಕೇಶವ ಕೃಪದಲ್ಲಿ ಮಾಡಿದ್ರೆ ಯಾರು ಅಭ್ಯಂತರ ಮಾಡಲ್ಲ, ಅದು ಅವ್ರ ಸ್ವಂತ ಸಂಸ್ಥೆ. ಸರ್ಕಾರಿ ಸಂಸ್ಥೆಗಳು ಇತರೆ ಸಂಸ್ಥೆಗಳಲ್ಲಿ ಯಾರು ಮಾಡಬಾರದು. ಅವ್ರು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಒಂದು ಸಂಘ ಸಂಸ್ಥೆಗಳಂದ್ರೆ ಬರೀ ಪರ್ಟಿಕ್ಯುಲರ್ ಆಗಿ RSS ಅಲ್ಲ, ಅದು RS ನ ಸೇರಿಸಿ ಯಾವುದೇ ಇತರೆ ಸಂಸ್ಥೆಗಳಿಗೂ ಅವಕಾಶ ಕೊಡಬಾರದು ಅಂತ ಹೇಳಿದ್ದಾರೆ. ಓಕೆ. ಇಲ್ಲಿರುವಂತ ವಿಚಾರ ಏನು ಅಂತಂದ್ರೆ, RSS ಅನ್ನೋದು ಏನು ಆ ಮಟ್ಟಿಗೆ ಕೆಟ್ಟದ್ದಾಗಿ ಬಿಂಬಿತವಾಗಿದ್ಯಾ, ಸಮಾಜ ದ್ರೋಹಿನ, ಈ ತರ ಎಲ್ಲ ಮಾತುಗಳು ಈಗ ಅನೇಕ ಮಾಧ್ಯಮಗಳಲ್ಲಿ, ವಲಯಗಳಲ್ಲಿ ಕೇಳಿ ಬರ್ತಾ ಇದೆ. ಈಗ ಸಮಾಜ ದ್ರೋಹಿ ಅನ್ನೋದಕ್ಕಿಂತ ಮುಖ್ಯವಾಗಿ RSS ಅವ್ರ ಮೇಲೆ ಬರತಕ್ಕಂತ ಆರೋಪ ಏನು ಅಂದ್ರೆ, ಅವರು ರಾಷ್ಟ್ರ ಧ್ವಜವನ್ನ ಅವರ ಕಚೇರಿ ಮೇಲೆ ಆರಿಸಿರ್ಲಿಲ್ಲ. ಆಮೇಲೆ RSS ಬಂದು ನಾಥೂರಾಮ್ ಗೋಡ್ಸೆನ ಬೆಂಬಲಿಸಿತ್ತು. ಈ ರೀತಿ ಅನೇಕ ಪ್ರಕರಣಗಳಿದೆ. ಆಮೇಲೆ ಮಹಾತ್ಮ ಗಾಂಧಿನವ್ರನ್ನ ಅವರು ಒಪ್ಪದವ್ರಲ್ಲ, ಅಂಬೇಡ್ಕರ್ ಅವ್ರನ್ನ ಒಪ್ಪದವ್ರಲ್ಲ. ಯಾರೋ ಒಬ್ರು ಕೆಲವೊಬ್ರು RSS ಅವರು ಅಂಬೇಡ್ಕರ್ ಅಂತ ಹೇಳ್ಬೋದು, ಆದ್ರೆ ಮೂಲತವಾಗಿ ಅವರೆಲ್ಲ ಅಂಬೇಡ್ಕರ್ ಬಸವಣ್ಣ ತತ್ವಕ್ಕೆ ವಿರುದ್ಧವಾಗಿರೋರು ಇರ್ತಕ್ಕಂಥದ್ದು ನೇರವಾಗಿದೆ. ಆಮೇಲೆ RSS ಅಂದ್ರೆ ಅವರು ಬರೀ ಹಿಂದುತ್ವದ ಹೆಸರಿನಲ್ಲಿ ಇದು ಮಾಡ್ತಾರೆ ಅಷ್ಟೇ. ಆದ್ರೆ ಭಾರತ ಅಂದ್ರೆ ಎಲ್ಲಾ ಜಾತ್ಯತೀತ ರಾಷ್ಟ್ರ ಅಂತ ನಿರ್ಮಾಣ ಆದ್ಮೇಲೆ ಅಲ್ಲಿ ಹಿಂದುತ್ವ ಪ್ರತಿ ದೇಶದಲ್ಲಿ ಬದುಕಿರೋ ಪ್ರತಿಯೊಬ್ಬ ವ್ಯಕ್ತಿನೂ ಹಿಂದೂನೇ, ಪ್ರತಿಯೊಬ್ಬನು ಭಾರತೀಯನೇ. ಅದನ್ನ ಅವರು ವಿಂಗಡಣೆ ಮಾಡಿ ಬರೀ RSS ಅವ್ರು ಗುರುತಿಸೋರು ಮಾತ್ರ ದೇಶ ಪ್ರೇಮಿಗಳು ಅಂತ ಹೇಳ್ತಾರೆ. ಮಿಕ್ಕವರೆಲ್ಲ ಯಾರು ದೇಶದ್ರೋಹಿಗಳ? ಈಗ ಸರ್ಕಾರಿ ಒಂದು ವಲಯದಲ್ಲಿ ಕೆಲಸ ಮಾಡುವಂತವ್ರು, ಈ ಸರ್ಕಾರಿ ಸಂಸ್ಥೆಗಳಲ್ಲಿ ಏನು ಸರ್ಕಾರಿ ನೌಕರರು ಅಂತ ಪರಿಗಣಿಸಿರೋರು, ಈಗ ಸರ್ಕಾರಿ ಇದಾಗಿ RSS ಅಂತ ಒಂದು ಆಕ್ಟಿವ್ ಅಲ್ಲಿ ಅದರಲ್ಲಿ ಒಂದು ಹೋಗಿ ಕೆಲಸ ಮಾಡಬಾರ್ದು, ಅದರಲ್ಲಿ ಹೋಗಿ ಒಂದು ಮಾಡ್ಲೇಬಾರ್ದು, ಆಕ್ಟಿವಿಟೀಸ್ ಇರಬಾರ್ದು ಅಂತ ಹೇಳಿ ಒಂದು ಮಾಹಿತಿ ಬರ್ತದೆ ತಮ್ಮ ಕಡೆ. ಇವಾಗ ಸರ್ಕಾರಿ ಅಧಿಕಾರಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರೆ ತಪ್ಪಲ್ವಾ? ಹೌದು, ಕರೆಕ್ಟ್ ನೀವು ಹೇಳ್ತಿರೋದು ಅಲ್ವಾ? ಸರ್ಕಾರಿ ನೌಕರರಿಗೆ ಅವ್ರದೇ ಆದಂತ ಸರ್ವಿಸ್ ಪ್ಯಾರರ್ ಇರ್ತದೆ, ಅದ್ರ ಪ್ರಕಾರ ನಡಿಬೇಕಾಗ್ತದೆ. ಅವ್ರ ಬಗ್ಗೆ ಹೇಳಿರ್ತಾರಲ್ಲ, ರಾಜಕೀಯ ಯಾವುದೇ ಸಂಘ ಸಮಾಜ ರಾಜಕೀಯವಾಗಿ ನೀವು ಚಟುವಟಿಕೆಯಲ್ಲಿ ಭಾಗವಹಿಸಬಾರ್ದು ಅಂತ ನೇರವಾಗಿ ಆದೇಶನೇ ಇರುತ್ತಲ್ಲ. ಹೌದು. ಅದೇ ವಿಷಯಕ್ಕೆ ಈಗ ಒಬ್ರು ನನ್ನ ಸ್ನೇಹಿತರು ಫೋನ್ ಮಾಡಿ ಕೇಳಿದ್, ಸರ್ ಈಗ 6 ಗಂಟೆ ಮೇಲೆ ಆ ಸಮಯ ಮುಗಿದ ಮೇಲೆ ಹೋಗಿ ಅವರದೇ ಸಮಯದಲ್ಲಿ ಕ್ಲಬ್ಗಳಿಗೆ ಹೋಗ್ತಾರೆ, ಮೆಂಬರ್ ಆಗಿದ್ದಾರೆ, ಅಧಿಕೃತವಾಗಿ ಕ್ಲಬ್ ಮೆಂಬರ್ ಗಳಿಗೆ ಹಾಕ್ತಾರೆ, ಹೋಗಿ ಕುತ್ಕೊಳ್ತಾರೆ, ಕಾರ್ಡ್ಸ್ ಆಡ್ತಾರೆ, ಸಿಗರೇಟ್ ಸೇರ್ತಾರೆ, ಕುಡಿತಾರೆ. ಅದು ಅವ್ರ ಖಾಸಗಿ ಸಮಯ, ಸರ್ಕಾರಿ ಸಮಯದಲ್ಲಿ ಹೋಗ್ಬಾರ್ದು. ಅದು ಡ್ಯೂಟಿ ಅವರ್ಸ್ ಅಂತ ಇದೆ, ಕರ್ತವ್ಯ. ಕರ್ತವ್ಯದಲ್ಲಿದ್ದಾಗ ಅದೆಲ್ಲ ಮಾಡಿದ್ರೆ ಲೋಪ ಆಗುತ್ತೆ. ಕರ್ತವ್ಯನ ಬಿಟ್ಟು ಹೋದಾಗ ಅದನ್ನ ಯಾರು ಪ್ರಶ್ನೆ ಮಾಡಕ್ ಆಗಲ್ಲ. ಅಂದ್ರೆ ಈ RSS ಆಕ್ಟಿವಿಟೀಸ್ ಕೂಡ ಕರ್ತವ್ಯದ ಸಮಯವನ್ನು ಹೊರತುಪಡಿಸಿ ಮಾಡಬಹುದಾ? ಎಲ್ಲಿ ಮಾಡಕ್ ಆಗುತ್ತೆ? ಈಗ RSS ಬೇರೆ, ಬಿಜೆಪಿ ಬೇರೆನಾ? ಅಲ್ಲಲ್ಲ, ಎರಡೂ ಒಂದೇ. ನೀವ್ ಹೇಳಿದ್ರಿ ಇದ್ರಲ್ಲಿ ಏನ್ ಮುಚ್ಚಿಡೋಂಥದ್ದೇನು ಇಲ್ಲ ಮನೋಹರ್ ಅವ್ರೆ. ಈ ಮುಚ್ಚಿಡೋದೇನು ಇಲ್ಲ. ಇದ್ರು ಅದ್ರ ಮುಖಾನೇ ಇದು, ಇನ್ನೊಂದು ನಾಣ್ಯದ ಇನ್ನೊಂದು ಮುಖ, ಅದು ತೊಂದ್ರೆ ಇನ್ನೇನು. ಈಗ RSS ಅವರು ನೇರವಾಗಿ ಬಿಜೆಪಿಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ರೆ RSS ನ ಬೆಂಬಲಿಸ್ತಾರಪ್ಪ. ಹೌದು. ನೀವು RSS ಅವರು ಬಿಜೆಪಿನ ಈಗ ನೀವು ಪ್ರತಿಯೊಂದು ನಿರ್ಧಾರ ತಗೊಬೇಕಂದ್ರೆ RSS ಕೇಂದ್ರ ಕಚೇರಿಗೆ ಏನ್ ಕೂತೀರಾ? ಅದೌದು, ಅದು ನಿಜ. ನೀವ್ ಕೇಳೋದು ನಿಜ. ನಿಮ್ಮ ಪ್ರಶ್ನೆಗೆ ಅದ್ರಲ್ಲಿ ಎರಡನೇ ಮಾತಿಲ್ಲ. ಅಂದ್ರೆ ಸಂಜೆ 6 ಗಂಟೆ ಮೇಲೆ ಹೋಗು ಒಂದು ಕ್ಲಬ್ ಬಾರಲ್ಲಿ ಸೇರುವಂತದ್ದು ಅಂದ್ರೆ ಹೆಚ್ಚಿನ
ದೊಡ್ಡ ಹಿರಿಯ ಅಧಿಕಾರಿಗಳೇ ಮಾಡ್ತಾರೆ. ನಾವು ನಮ್ಮ ಸಂದರ್ಭದಲ್ಲಿ ಭಾನುವಾರ, ಶನಿವಾರ ಬಿಡುವಿನ ವೇಳೆಯಲ್ಲಿ ನಾವು ನಮ್ಮ ಬೆಳಗಿನ ಹೊತ್ತಲ್ಲಿ ನಾವು ಒಂದು RSS ನ ಏನು ಮಾಡೋದಿಲ್ಲ, ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತೀವಿ, ದೇಶದ ಪರವಾಗಿ ಏನೋ ಒಂದು ಮಾತಾಡ್ತೀವಿ, ಯಾವುದೇ ಧರ್ಮದ ಪ್ರಚೋದನೆ ಮಾಡಲ್ಲ ಅಂತ ಹೇಳ್ತಾರೆ. ದೇಶದ ಪರವಾಗಿ ಪ್ರಾರ್ಥನೆ ಮಾಡಕ್ಕೆ ಹಾ ಒಂದೇ ಮಾತರಂ ಇದೆ, ಜನಗಣ ಇದೆ, ಹಾ ಅದನ್ನ ಮಾಡಿದ್ರೆ ಸಾಕು. ರಾಜದಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.